ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MS ಕುಚ್ ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನಿವತ್ತೊಂದು ಫಟಾಫಟ್ ಅಂತ ಮುಗಿಯುವಂಥ ಡಿಸೈನು, ಕ್ವಿಕ್ಕಾಗಿ ಮುಗಿಯುತ್ತೆ ಮತ್ತು ಚೆನ್ನಾಗೂ ಕಾಣಿಸುತ್ತೆ. ಅದು ಡಿಸೈನ್ ಬಂದು ಮೂವಿಂಗು ಕೂಡ ಇದೆ, ಫಾಸ್ಟ್ ಮೂವಿಂಗು ಕೂಡ ಇದೆ. ಆ ಡಿಸೈನು ಸಿಂಪಲ್ ಡಿಸೈನು, ಗ್ರ್ಯಾಂಡ್ ಡಿಸೈನ್ ಏನಿಲ್ಲ, ಸಿಂಪಲ್ ಡಿಸೈನ್. ಆದರೆ ನೋಡೋಕೆ ಮಾತ್ರ ತುಂಬ ಕ್ಯೂಟಾಗಿ ಕಾಣಿಸುತ್ತೆ. ಆ ರೀತಿ ಡಿಸೈನ್ ತೋರಿಸ್ತಿದ್ದೀನಿ. ನಾನು ಅದಕ್ಕೆ ಈ ರೀತಿ ರೌಂಡ್ ರಿಂಗ್ ಬೀಡ್ ತೊಗೊಂಡಿದ್ದೀನಿ ಮತ್ತು ಈ ರೀತಿ ಫ್ಲವರ್ ಬೀಡ್ ತೊಗೊಂಡಿದ್ದೀನಿ. ಈ ರೀತಿ ಫ್ಲವರ್ ಬೀಡ್ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಈ ಫ್ಲವರ್ ಬೀಡಲ್ಲಿ ನೀವು ಈ ಥರ ಸ್ಮಾಲ್ ಸೈಜೇನೇ ಯೂಸ್ ಮಾಡೋದ್ರಿಂದ ನೀವು ಒಳಗಡೆ ಆರ್ಚ್ ಬರೋದ್ರಿಂದ ಅದು ನೀಟಾಗಿ ಕಾಣಿಸುತ್ತೆ. ನೀವು ಸ್ವಲ್ಪ ಬಿಗ್ ಸೈಜ್ ತೊಗೊಂಡ್ರೆ ಅದರೊಳಗಡೆ ನೀಡಲ್ನ ತೂರಿಸಿ ತೆಗೆಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಆದಷ್ಟು ನೀವು ಈ ಸ್ಮಾಲ್ ಸೈಜ್ ಬೀಡನ್ನ ತೊಗೊಳ್ಳಿ. ನೀವು ಇದ್ರ ಬದಲು ಒಂದು ರೌಂಡ್ ಬೀಡಾದರೂ ಯೂಸ್ ಮಾಡ್ಬೋದು. ನಾನು ಈ ರೀತಿ ಬೀಡ್ ಯೂಸ್ ಮಾಡ್ತಿದ್ದೀನಿ. ಫ್ರೆಂಡ್ಸ್, ಡಿಸೈನ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರಾ ಅವರಿಗೆ ನಾನು ಒಂದು ಥ್ಯಾಂಕ್ಸ್ ತಿಳಿಸಿ ನಾನಿವತ್ತು ಡಿಸೈನ ಶುರು ಮಾಡ್ತಿದ್ದೀನಿ. ನಾನಿವತ್ತು ತೋರಿಸ್ತಿರೋದು ಸ್ಯಾಂಪಲ್ ಡಿಸೈನು. ಮತ್ತು 6 ಎಳೆ ಥ್ರೆಡ್ ತೊಗೊಂಡಿದ್ದೀನಿ. ನೀಡಲ್ ನಂಬರ್ 9 ತೊಗೊಂಡಿದ್ದೀನಿ. ನೀವು 9, 10 ಅಥವಾ 11 ಯಾವುದಾದ್ರೂ ಕೂಡ ತೊಗೋಬೋದು. 3ರಲ್ಲಿ ಫಸ್ಟಿಗೆ ನಾನೊಂದು ನಾಟ್ ಹಾಕೋತಿದ್ದೀನಿ. ನೋಡಿ, ಬಟ್ಟೆಗೆ ನಾನೊಂದು ನಾಟ್ನ ಹಾಕೋತಿದ್ದೀನಿ. ಒಂದು ಸಿಂಗಲ್ ನಾಟ್ ಹಾಕಿ ಮತ್ತು ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ನಾಟು. ಫ್ರೆಂಡ್ಸ್, ಸಿಂಗಲ್ ನಾಟು, ಸಿಂಗಲ್ ಕ್ರೋಶ ಎರಡು ಕೂಡ ಒಂದೇ. ನೆಕ್ಸ್ಟು 1, 2, 3, 4, 5, 6 ನಾನಿಲ್ಲಿ 6 ಚೈನ್ಗಳನ್ನ ತೊಗೊಂಡಿದ್ದೀನಿ. 6 ಚೈನ್ ಹಾಕ್ಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಎಲ್ಲ ಗ್ಯಾಪಿಗೆ ನೋಡಿ ನಾನಿಲ್ಲಿ ಬಟ್ಟೆಗೆ ಚುಚ್ಕೋತಿದ್ದೀನಿ. ಫ್ರೆಂಡ್ಸ್, ನೀವು ಆದಷ್ಟು ಆ ಗ್ಯಾಪ್ನ ಡಿಸ್ಟೆನ್ಸ್ನ ನೀವು ನೋಡ್ಕೋಬೇಕು. ಇಲ್ಲಾಂದರೆ ನಿಮಗೆ ಉದ್ದ ತುಂಡ ಸ್ಯಾರಿ ಬಂದು ನಿಮಗೆ ಸೊಕ್ಕು ಬರೋದು ಆ ರೀತಿ ಚಾನ್ಸ್ ಆಗುತ್ತೆ. ಸ್ವಲ್ಪ ಇದ್ದಿದ್ರೂ ಪರವಾಗಿಲ್ಲ, ಲೂಸ್ ಇದ್ದರೂ ಪರವಾಗಿಲ್ಲ, ಕರೆಕ್ಟಾಗಿ ಬರೋ 1 ಡ್ರಾಪ್ ಹಿಂದೆ ಬಂದರೂ ಪರವಾಗಿಲ್ಲ, ಮುಂದೆ ಹಾಕೋಬೇಡಿ. ಮುಂದೆ ಬಂದರೆ ಅದು ನಿಮಗೆ ಸೀರೆ ಬಂದು ಸೊಕ್ಕು ಬರುತ್ತೆ. ಆವಾಗ ನಿಮಗೆ ಫಿನಿಶಿಂಗ್ ನೀಟಾಗಿ ಕಾಣಿಸೋದಿಲ್ಲ. ನೆಕ್ಸ್ಟ್ ನಾನಿಲ್ಲಿ 6 ಚೈನ್ ಹಾಕಿ ಒಂದು ಸಿಂಗಲ್ ನಾಟ್ ಹಾಕಿ ನಾನು ಈ ರೀತಿ ರಿಂಗ್ ಬೀಡ್ ತೊಗೋತಿದ್ದೀನಿ. ಈ ರೀತಿ ರಿಂಗ್ ಬೀಡ್ ಒಳಗಡೆ ಈ ಫ್ಲವರ್ ಬೀಡ್ ಹಾಕಿ ನಾನು ಬೀಡನ್ನ ಥ್ರೆಡ್ಗೆ ತೂರಿಸ್ಕೊತಿದ್ದೀನಿ. ನೋಡಿ, ಬೀಡನ್ನ ಥ್ರೆಡ್ಗೆ ತೂರಿಸಿ ಬೀಡ್ ಲಾಕ್ ಮಾಡ್ಕೊತಿದ್ದೀನಿ. ಬೀಡ್ ಲಾಕ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ಎಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶ. ಆ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 6 ಚೈನ್ ಹಾಕೋತಿದ್ದೀನಿ. 2, 3, 4, 5, 6 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಎಲ್ಲಿಗೆ ನೋಡಿ ನಾನೊಂದು ಸಿಂಗಲ್ ಕ್ರೋಶ ಹಾಕೋತಿದ್ದೀನಿ. ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಸೇಮ್ ಅದೇ ರೀತಿ ನಾನು ಒಂದು ರಿಂಗ್ ಬೀಡು ಮತ್ತು ಒಂದು ಫ್ಲವರ್ ಬೀಡನ್ನ ಯೂಸ್ ಮಾಡ್ತಿದ್ದೀನಿ. ನೋಡಿ, ಈ ರೀತಿ ರಿಂಗ್ ಬೀಡ್ ಮತ್ತು ಫ್ಲವರ್ ಬೀಡನ್ನ ಥ್ರೆಡ್ಗೆ ತೂರಿಸಿ ಬೀಡ್ ಲಾಕ್ ಮಾಡ್ಕೋಬೇಕಾಗುತ್ತೆ. ಬೀಡ್ ಲಾಕ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಒಂದು ಸಿಂಗಲ್ ಕ್ರೋಶ. ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 6 ಚೈನು. 3, 4, 5, 6 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶ. ಫ್ರೆಂಡ್ಸ್, ಇದೇ ರೀತಿ ಫಸ್ಟ್ ಸ್ಟೆಪ್ಪಲ್ಲಿ ಬೇಸ್ ಏನಿದೆ ಅದನ್ನು ಇದೇ ರೀತಿ 6 ಚೈನು, 1 ನಾಟು ಮತ್ತು ಬೀಡ್ ಹಾಕಿ ಒಂದು ನಾಟ್ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ನಾನು ಸ್ಯಾಂಪಲ್ ಡಿಸೈನ್ ಆಗಿರೋದ್ರಿಂದ ಒಂದಷ್ಟು ದೂರ ಹಾಕಿ ತೋರಿಸ್ತೀನಿ. ಫ್ರೆಂಡ್ಸ್, ನಾನಿಲ್ಲಿ ಒಂದಷ್ಟು ದೂರ ಹಾಕ್ಕೊಟ್ಟಿದ್ದೀನಿ. 6 ಚೈನು, 1 ನಾಟು, 1 ಬೀಡ್ ಹಾಕಿ ಒಂದು ನಾಟ್ ಮತ್ತು 6 ಚೈನ್ ಕಂಟಿನ್ಯೂ ಮಾಡಿರೋದು. ಸೇಮ್ ಅದೇ ರೀತಿ ಫಸ್ಟ್ ಸ್ಟೆಪ್ನ ನಾನು ಕಂಟಿನ್ಯೂ ಮಾಡಿರೋದು. ಲಾಸ್ಟಿಗೆ ನಾನು ಈ ರೀತಿ ನಾಟ್ ಹಾಕ್ಕೊಂಡು 2 ಚೈನ್ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡ್ಕೊಂಡು ಎಳ್ಕೊಂಡಿದ್ದೀನಿ. ಅದು ಒಂದು ಲಾಕ್ ರೀತಿ ಆಗುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನೆಕ್ಸ್ಟ್ ಸ್ಟೆಪ್ಗೆ ನಾನಿಲ್ಲಿ ಸೇಮ್ ಕಲರ್ ಥ್ರೆಡ್ಡೇ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಥ್ರೆಡ್ ಕಲರ್ ಚೇಂಜ್ ಮಾಡ್ಕೋಬೋದು. ಫಸ್ಟಿಗೆ ನಾನು ಇಲ್ಲೊಂದು ಸಿಂಗಲ್ ನಾಟ್ ಹಾಕಿದ್ದೀನಲ್ಲ, ಅಲ್ಲಿ ಹೋಗಿ ಒಂದು ಸಿಂಗಲ್ ನಾಟ್ ಹಾಕೋತಿದ್ದೀನಿ. ಸಿಂಗಲ್ ನಾಟ್ ಆದಮೇಲೆ ಈ 6 ಚೈನ್ ಗ್ಯಾಪ್ ಇದೆಯಲ್ಲ, ಈ 6 ಚೈನ್ ಗ್ಯಾಪಲ್ಲಿ ಹೋಗಿ ನಾನು ಒಂದೊಂದು ಸಿಂಗಲ್ ಕ್ರೋಶ ಹಾಕೋತಿದ್ದೀನಿ. ಸಿಂಗಲ್ ಕ್ರೋಶ, ಸಿಂಗಲ್ ನಾಟ್ ಎರಡೂ ಕೂಡ ಒಂದೇ. ನಾನಿಲ್ಲಿ 4 ಸಿಂಗಲ್ ಕ್ರೋಶಗಳನ್ನ ಹಾಕ್ಕೊಂಡಿದ್ದೀನಿ.
4 ಸಿಂಗಲ್ ಕ್ರೋಶಗಳಾದಮೇಲೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ ರಿಂಗ್ ಬಿಡ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ. ಥ್ರೆಡ್ ತಂದಮೇಲೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ ನಾನಿಲ್ಲಿ ಒಂದು ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ಸೇಮ್ ಅದೇ ರೀತಿ ರಿಂಗ್ ಬೀಡ್ ಒಳಗಡೆ ಹೋಗಿ ಥ್ರೆಡ್ ತರಬೇಕಾಗುತ್ತೆ. ಥ್ರೆಡ್ ತಂದಮೇಲೆ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ ಇದೇ ರೀತಿ ನಾನಿಲ್ಲಿ ಡಬಲ್ ಕ್ರೋಶೆಗಳನ್ನ ಹಾಕೋತಿದ್ದೀನಿ. 3 4 5 5 ಡಬಲ್ ಕ್ರೋಶನ ಹಾಕ್ಕೊಂಡಿದ್ದೀನಿ. ಇಲ್ಲಿ 5 ಡಬಲ್ ಕ್ರೋಶ ಆದಮೇಲೆ ನಾನು ಈ ರೀತಿ ಒಂದು ರೌಂಡ್ ಬೀಡ್ ತೊಗೋತಿದ್ದೀನಿ ನೋಡಿ. ಈ ರೀತಿ 3 mm ಒಂದು ರೌಂಡ್ ಬೀಡ್ ತೊಗೋತಿದ್ದೀನಿ. ಪ್ಲೇನ್ ಬೀಡು, ಆ ಬೀಡನ್ನ ಥ್ರೆಡ್ಡಿಗೆ ತೂರಿಸಿ ನೆಕ್ಸ್ಟ್ ಮತ್ತೆ ಬೀಡ್ ಲಾಕ್ ಮಾಡ್ತಿಲ್ಲ, ನಾನು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡಿದ್ದೀನಿ. ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡಾದ್ಮೇಲೆ ಮತ್ತೆ ಇದೇ ರಿಂಗ್ ಬೀಡಲ್ಲಿ ಹೋಗಿ ನಾನು ಒಂದು ಡಬಲ್ ಕ್ರೋಶ ಹಾಕೋತಿದ್ದೀನಿ. ನಾನಿಲ್ಲಿ ಫಸ್ಟಿಗೆ 5 ಡಬಲ್ ಕ್ರೋಶಗಳನ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ 6 ಡಬಲ್ ಕ್ರೋಶಗಳನ್ನ ಹಾಕೋತಿದ್ದೀನಿ. 3 4 5 6 ಫ್ರೆಂಡ್ಸ್, ನಾನಿಲ್ಲಿ ಫಸ್ಟು 5 ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಒಂದು ಬೀಡ್ ಹಾಕಿ ನಾನು 7 8 9 ಅಂತ ಕಂಟಿನ್ಯೂ ಮಾಡಲಿಲ್ಲ, ಅದನ್ನೇ 6 ನೆಕ್ಸ್ಟ್ 6 ಅಂತ ಹೇಳಿ ಕಂಟಿನ್ಯೂ ಮಾಡಿದೆ. ನೀವು ಕನ್ಫ್ಯೂಷನ್ ಆಗಬೇಡಿ. ನಾನಿಲ್ಲಿ ಫಸ್ಟಿಗೆ 5 ಡಬಲ್ ಕ್ರೋಶ ಹಾಕಿ ಒಂದು ಬೀಡ್ ಹಾಕಿ ಆಮೇಲೆ 6 ಡಬಲ್ ಕ್ರೋಶ ಹಾಕಿದ್ದೀನಿ. ಒಟ್ಟು ಟೋಟಲಾಗಿ 11 ಡಬಲ್ ಕ್ರೋಶ ಆಗಿದೆ. ನೆಕ್ಸ್ಟ್ ನಾನಿಲ್ಲಿ ಈ 6 ಚೈನ್ ಗ್ಯಾಪ್ ಇದೆಯಲ್ಲ, 6 ಚೈನ್ ಗ್ಯಾಪು ಅಲ್ಲಿ ಹೋಗಿ ನಾನೊಂದು ಸಿಂಗಲ್ ಕ್ರೋಶ ಹಾಕೋತಿದ್ದೀನಿ. 1 2 3 ನಾನಿಲ್ಲಿ 3 ಸಿಂಗಲ್ ಕ್ರೋಶಗಳನ್ನ ಹಾಕ್ಕೊಂಡಿದ್ದೀನಿ. 3 ಸಿಂಗಲ್ ಕ್ರೋಶ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಸೇಮ್ ರಿಂಗ್ ಬೀಡ್ ಒಳಗಡೆ ಹೋಗಿ ನೆಕ್ಸ್ಟ್ ರಿಂಗ್ ಬೀಡ್ ಇರುತ್ತಲ್ಲ ಅದರೊಳಗಡೆ ಹೋಗಿ 3 ಆಗುತ್ತೆ. ಥ್ರೆಡ್ ತಂದರೆ 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ ಅಲ್ಲೂ ಕೂಡ ನಾನು ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಇದರೊಳಗಡೆನೂ 5 ಡಬಲ್ ಕ್ರೋಶನ ಫಿಲ್ ಮಾಡ್ಕೋತೀನಿ. 3 4 5 ಫ್ರೆಂಡ್ಸ್, ಇದರೊಳಗಡೆ 5 ಡಬಲ್ ಕ್ರೋಶ ಆದಮೇಲೆ ನಾನು ಮತ್ತೆ ಈ ರೀತಿ ಬೀಡನ್ನ ತೋರಿಸ್ಕೊತಿದ್ದೀನಿ. ಈ ರೀತಿ ರೌಂಡ್ ಬೀಡ್ ತೊಗೊಂಡು ಥ್ರೆಡ್ಡಿಗೆ ತೂರಿಸಿ ಥ್ರೆಡ್ಡಿಂದ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಈ ರಿಂಗ್ ಬೀಡ್ ಒಳಗಡೆ ಬಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ ಇಲ್ಲೂ ಕೂಡ ನಾನು 6 ಡಬಲ್ ಕ್ರೋಶನ ಹಾಕೋತಿದ್ದೀನಿ. ಫಸ್ಟಿಗೆ 5 ಆಯಿತು, ಆಮೇಲೆ ಬಂದು 6 2 3 4 5 6 ಫ್ರೆಂಡ್ಸ್, 6 ಡಬಲ್ ಕ್ರೋಶ ಆಗಿದೆ. 6 ಡಬಲ್ ಕ್ರೋಶ ಆದಮೇಲೆ ನಾನಿಲ್ಲಿ ನೆಕ್ಸ್ಟ್ 6 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ 3 ಸಿಂಗಲ್ ಕ್ರೋಶನ ಹಾಕೋತಿದ್ದೀನಿ. 1 2 3 3 ಸಿಂಗಲ್ ಕ್ರೋಶಗಳಾಗಿದೆ. ಫ್ರೆಂಡ್ಸ್, ಈ ರೀತಿ ಕಾಣಿಸುತ್ತೆ. ಡಿಸೈನ್ ಬಂದು ಸಿಂಪಲ್ ಆಗಿದೆ, ಕ್ವಿಕ್ಕಾಗಿ ಮುಗಿಯುತ್ತೆ. ನಿಮಗೆ ಲುಕ್ ವೈಸ್ ಬಂದು ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಸ್ವಲ್ಪ ಜಾಸ್ತಿ ಗ್ರ್ಯಾಂಡ್ ಲುಕ್ ಕೊಡಲ್ಲ, ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಷ್ಟೇ. ಇದೇ ರೀತಿ ಕಂಟಿನ್ಯೂ ಮಾಡೋಣ. ಫ್ರೆಂಡ್ಸ್, ಸೆಕೆಂಡ್ ಸ್ಟೆಪ್ಪು ಕೂಡ ಮುಗ್ದಿದೆ. ಈ ರಿಂಗ್ ಬೀಡ್ ಒಳಗಡೆ ಆರ್ಚ್ಗಳನ್ನ ಫಿಲ್ ಮಾಡಿಕೊಂಡು ಮುಗ್ದಿದೆ. ಫ್ರೆಂಡ್ಸ್, ನೀವಿಲ್ಲಿ ನಾನು 11 ಆರ್ಚ್ ಡಬಲ್ ಕ್ರೋಶಗಳನ್ನ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಎಕ್ಸ್ಟ್ರಾ ಇನ್ನೊಂದೆರಡು ಹಿಡಿಯುತ್ತೆ ಅಂದರೆ ಅದನ್ನು ತೊಗೋಬೋದು, ಅಥವಾ ನಿಮಗೆ ಜಾಸ್ತಿ ಆಗ್ತಿದೆ ಅಂದ್ರೂ ಕಡಿಮೆ ಮಾಡ್ಕೋಬೋದು. ಅದು ನಿಮಗೆ ಅಲ್ಲಿ ಹೇಗೆ ಬರುತ್ತೆ ಆ ಡಿಸೈನ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಫಿಲ್ ಮಾಡ್ಕೋಬೋದು, ಏನೂ ಆಗಲ್ಲ ಅಂದರೆ ಫಿಲ್ ಮಾಡ್ಕೊಂಡು ಹೋಗ್ಬೋದು. ಫ್ರೆಂಡ್ಸ್, ನಿಮಗೆ ಇದರಲ್ಲಿ ಹ್ಯಾಂಗಿಂಗ್ ಕೂಡ ಹಾಕೋಬೋದು, ಬೀಡ್ಗಳನ್ನ ಹ್ಯಾಂಗಿಂಗ್ ಬೀಡ್ ಕೂಡ ಹಾಕೋಬೋದು, ಅಥವಾ ಕುಚ್ಚು ಕೂಡ ಕಟ್ಕೋಬೋದು. ನಾನೀಗ ಕುಚ್ಚು ಕಟ್ಟಿ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನಾನಿಲ್ಲಿ ಡಿಸೈನ್ ಆದಮೇಲೆ ಕುಚ್ಚು ಕಟ್ಟೋದಕ್ಕೋಸ್ಕರ ಥ್ರೆಡ್ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ. ಒಬ್ಬರು ವ್ಯೂವರ್ಸ್ ಕೇಳಿದ್ರು ಎಷ್ಟು ಎಳೆ ತೊಗೋತೀರಾ ಅಂತ, ಹಾಗಾಗಿ ನಾನು ಇದನ್ನು ತೋರಿಸ್ತಿದ್ದೀನಿ. ನಾನು ಈ ರೀತಿ ಪ್ಲೇಟಿಗೆ ತೊಗೊಳಲ್ಲ, ನಾನೀಗ ಒಂದು ಮೆಷರ್ಮೆಂಟ್ ಅಂತಿದೆ ಅದಕ್ಕೆ ತೊಗೋತೀನಿ. ನಾನು ಈ ಪ್ಲೇಟಿಗೆಲ್ಲ ತೊಗೊಳೋದಿಲ್ಲ. ನಾನು ಈ ಪ್ಲೇಟಿಗೆ ತೊಗೊಂಡ್ರೆ ಏನಂದರೆ ಸ್ಮಾಲ್ ಸೈಜ್ ಬರುತ್ತೆ, ಆವಾಗ ನಿಮಗೆ ಥ್ರೆಡ್ ವೇಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ನಾವು ಅದನ್ನು ನೀಡಲ್ಗೆ ಹಾಕೋದಾಗಲಿ ಅಥವಾ ಗಮ್ ಹಾಕಿ ಸ್ಟಿಕ್ ಮಾಡಿ ಹಾಕೋದಾಗಲಿ ಮಾಡಿದಾಗ ಅದು ವೇಸ್ಟ್ ಆಗುತ್ತೆ. ನಾನು ಹಾಗಾಗಿ ಒಂದು ಮೆಷರ್ಮೆಂಟ್ ಅಂತ ಇದೆ, ಒಂದು ಬೇಬಿ ಕುಚ್ಚಿಗಾದರೂ
ಅಷ್ಟೇ. ಮತ್ತು ಒಂದು ಡಿಸೈನ್ ಕ್ರೋಶ ಹಾಕಿದ್ಮೇಲೆ ಅದು ಕುಚ್ಚು ಕಟ್ಟೋದಕ್ಕೋಸ್ಕರನಾದರೂ ಸರಿ ನಾನೊಂದು ಮೆಷರ್ಮೆಂಟ್ ಅಂತ ಇದೆ, ನೀವು ಅದನ್ನು ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಇಷ್ಟು ಬೇಬಿ ಕುಚ್ಚಿಗೆ ಇಷ್ಟು ಲೆಂತಾಗಿ ನನಗೆ ಕುಚ್ಚು ಬೇಕು, ಥ್ರೆಡ್ ಇಷ್ಟು ಲೆಂತಾಗಿ ಬೇಕು ಅಂತ ಒಂದು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ನಿಮಗೆ ಕಂಟಿನ್ಯೂಸ್ ಆಗಿ ನೀವು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ನಾನೀಗ ಹೇಗೆ ಸುತ್ತೋದು ಅಂತ ತೋರಿಸ್ತೀನಿ. ಒಂದು ನೀವು ಮೆಷರ್ಮೆಂಟ್ಗಾದ್ರೂ ಆಗಲಿ ಒಂದು ಏನು ಮಾಡಿ, ಡಬಲ್ ಸೈಡ್ದು ಸ್ಟಿಕ್ಕರ್, ವಾಲ್ ಸ್ಟಿಕ್ಕರ್ ಬರುತ್ತಲ್ಲ ಅದನ್ನು ಸ್ಟಿಕ್ ಮಾಡಿಕೊಂಡ್ರು ನೀವು ಒಂದಕ್ಕೆ ನೀವು ಒಂದು ಮೆಷರ್ಮೆಂಟ್ಗೆ ಸಿಗುತ್ತೆ. ಅದು ನಿಮ್ಗೆ ಅದು ಹಾಳಾಗೋದು ಇಲ್ಲ, ನೀವು ಅದಕ್ಕೇ ಬೇಬಿ ಕುಚ್ಚಿಗೆ ಸುತ್ಕೋಬೋದು. ನಾನು ಇದಕ್ಕೆ ಈ ರೀತಿ ಮಾಡ್ಕೋತಿದ್ದೀನಿ, ಸುತ್ಕೋತಾ ಇದ್ದೀನಿ ಈ ರೀತಿ. ಇದೇ ರೀತಿ ನಾನು ಇಲ್ಲಿ ಶುರು ಮಾಡಿದ್ರೆ ನೆಕ್ಸ್ಟು ವಾಪಸ್ ಒಂದು ರೋಲ್ ಆದಮೇಲೆ ಇಲ್ಲಿಗೆ ಬಂದರೆ ನಾನು ಇಲ್ಲಿಗೆ 1 ಅಂತ ಕೌಂಟ್ ಮಾಡ್ಕೋತೀನಿ. ನಾನು ಇದೇ ರೀತಿ 75 ಎಳೆ 75ನ ರೌಂಡ್ ಮಾಡ್ಕೋತೀನಿ. ಈಗ ಒಂದು 5 ಆಗಿದೆ ಅಂದ್ಕೊಳ್ಳಿ, 6 7 8 9 10. ಇದೇ ರೀತಿ ನನಗೊಂದು 75 ಆಗಿದೆ ಅಂದ್ಕೊಳ್ಳಿ. ಇವಾಗ ಈ ರೀತಿ 75 ಆದಮೇಲೆ ನಾನು ಈ ರೀತಿ ಕಟ್ ಮಾಡ್ಕೋತೀನಿ. ಕಟ್ ಮಾಡ್ಕೊಂಡ್ಮೇಲೆ ಈ ರೀತಿ ಬರುತ್ತೆ, ಇಷ್ಟು ಲೆಂತಾಗಿ ಬರುತ್ತೆ ಇದು ಥ್ರೆಡ್ ಬಂದು. ಇದನ್ನೇನು ಮಾಡ್ತೀನಿ, ಇಲ್ಲಿ ಫಸ್ಟ್ ನಾನು ಒಂದು 10 ರೋಲ್ ಮಾಡ್ಕೊಂಡಿದ್ದೆ ಅಷ್ಟೇ. ಇದು ಸ್ವಲ್ಪ ಲೆಂತಿಯಾಗಿ ನಾನು ಈ ರೀತಿ ಇಷ್ಟು ಉದ್ದ ಲೆಂತಿಯಾಗಿ ನಾನು ಇಲ್ಲಿ 75 ಸ್ಟ್ಯಾಂಡ್ಸ್ನ ತೊಗೊಂಡಿದ್ದೀನಿ. ಥ್ರೆಡ್ನ ನಾನು ಈ ರೀತಿ ಗಮ್ ಹಾಕಿ ಇಟ್ಕೊಂಡಿರ್ತೀನಿ. ಗಮ್ ಹಾಕಿ ಇಟ್ಕೊಂಡು ಈ ರೀತಿ ಗಮ್ ಹಾಕಿ ಇಟ್ಕೊಂಡು ಇದನ್ನು ಕಟ್ ಮಾಡಿ ಈ ರೀತಿ ನೀಡಲ್ ತೊಗೊಂಡಿರ್ತೀನಿ ನಾನು. ಈ ರೀತಿ ನೀಡಲ್ಗೆ ಒಂದೇ ಸರಿ ಈ ರೀತಿ ತೂರಿಸಿದ್ರೆ ಈ ರೀತಿ ಥ್ರೆಡ್ ಬರುತ್ತೆ. ಈ ರೀತಿ ಥ್ರೆಡ್ನ ಎಳ್ಕೊತೀನಿ. ಎಳ್ಕೊಂಡ್ಮೇಲೆ ಇದೆರಡೂ ಕೂಡ ನಾನು ಆ ಕಡೆ ಈ ಕಡೆ ಎರಡೂ ಕೂಡ ಒಂದು ಮಾಡ್ಕೋತೀನಿ. ನೋಡಿ, ನೀಡಲಲ್ಲಿ ಈ ರೀತಿ ತೂರಿಸಿ ಈ ರೀತಿ ಒಂದು ಮಾಡ್ಕೋತೀನಿ. ಒಂದು ಮಾಡ್ಕೊಂಡ್ಮೇಲೆ ಇದನ್ನು ನಾನಿಲ್ಲಿ ಈ ರೀತಿ ಬಟ್ಟೆನ ಉಲ್ಟಾ ಇಟ್ಕೋತೀನಿ. ನಾನು ರೀತಿ ಬಟ್ಟೆನ ಉಲ್ಟಾ ಇಟ್ಕೋತೀನಿ. ಉಲ್ಟಾ ಇಟ್ಕೊಂಡು ಇಲ್ಲಿ ಏನಿದೆ ಕುಚ್ಚು ಕಟ್ಟೋದಕ್ಕೋಸ್ಕರ ಗ್ಯಾಪು ಅಲ್ಲಿ ಹೋಗಿ ನಾನಿಲ್ಲಿ ಈ ರೀತಿ ತೊಗೋತೀನಿ. ಈ ರೀತಿ ತೊಗೊಂಡು ಕುಚ್ಚು ಕಟ್ಕೋತೀನಿ. ಇಲ್ಲಿ ನಾನು 75 ಸ್ಟ್ಯಾಂಡ್ಸ್ ತೊಗೊಂಡ್ಮೇಲೆ ಇದು ಬಂದು ಡಬಲ್ ಆಯಿತು. 75 ಅಂದರೆ ಅಲ್ಲಿಗೆ 150 ಆಯಿತು. ನಾನು ಮತ್ತೆ ಇಲ್ಲಿ ನೀಡಲ್ನ ಇದ್ರೊಳಗಡೆಯಿಂದ ತೋರಿಸಿ ಮತ್ತೆ ಥ್ರೆಡ್ ತೊಗೊಂಡ್ಮೇಲೆ ಇಲ್ಲಿ ಬಂದು ನನಗೆ ಮತ್ತೆ ಡಬಲ್ ಆಯಿತು. ಡಬಲ್ ಆದಮೇಲೆ ಅದು ಬಂದು ನಿಮಗೆ 300 ಸ್ಟ್ಯಾಂಡ್ಸ್ ಆಗುತ್ತೆ. 300 ಎಳೆ ಥ್ರೆಡ್ ಆಗುತ್ತೆ ಇದರಲ್ಲಿ. ಫಸ್ಟಿಗೆ 75 ತೊಗೊಂಡಿರ್ತೀನಿ, ಅದು ಡಬಲ್ ಮಾಡಿದ್ಮೇಲೆ 150 ಆಗುತ್ತೆ. ಮತ್ತು ಅದು ಡಬಲ್ ಮಾಡಿದ್ಮೇಲೆ ನಿಮಗೆ 300 ಆಗುತ್ತೆ. ಆವಾಗ ಇದು ನಿಮಗೆ ಥಿಕ್ನೆಸ್ ಈ ರೀತಿ ಬರುತ್ತೆ. ಫ್ರೆಂಡ್ಸ್, ಕುಚ್ಚು ಕಟ್ಟಿದ್ಮೇಲೆ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಫ್ರೆಂಡ್ಸ್, ಕುಚ್ಚು ಕಟ್ಟಿದ್ಮೇಲೆ ಈ ರೀತಿ ಕಾಣಿಸುತ್ತೆ. ಫಿನಿಶಿಂಗ್ ಈ ರೀತಿ ಬಂದಿದೆ. ಸಿಂಪಲ್ಲಾಗಿ ಕಾಣಿಸುತ್ತೆ, ಆದರೆ ಕ್ವಿಕ್ಕಾಗೂ ಮುಗಿಯುತ್ತೆ. ಆಮೇಲೆ ತುಂಬ ಗ್ರ್ಯಾಂಡ್ ಲುಕ್ ಏನು ಕೊಡಲ್ಲ, ಗಾಡಿ ರೀತಿ ಏನು ಅನಿಸಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಮತ್ತು ನಾನು ಈ ಕುಚ್ಚದು ಹೇಳಿದ್ನಲ್ಲ, ಈ ರೀತಿ 300 ಎಳೆ ಆಗಿದೆ. 75 ಎಳೆ ತೊಗೊಂಡ್ರೆ ಅದು 1 to double ಆಗಿ ನಿಮಗೆ 300 ಎಳೆ ಆಗುತ್ತೆ ಫ್ರೆಂಡ್ಸ್. ಆಮೇಲೆ ನೀವು ಯಾವತ್ತೂ ಕುಚ್ಚು ಕಟ್ಟಬೇಕಾದ್ರೆ ಈ ರೀತಿ ನಾನೀಗ ಕೈಯಲ್ಲಿ ಫಸ್ಟು ಇಟ್ಕೊಂಡು ಕಟ್ಟೋನಲ್ಲ, ಆ ರೀತಿ ಕಟ್ಟೋಕ್ಕಾಗಲ್ಲ, ಅದು ಕಂಫರ್ಟಬಲ್ ಆಗಿರಲ್ಲ. ನಾವು ಒಂದು ಕಾಟ್ ಮೇಲೋ ಇಲ್ಲಾಂದರೆ ಒಂದು ಟೇಬಲ್ ಮೇಲೋ ಇಟ್ಕೊಂಡು ಅದ್ರ ಮೇಲೆ ಬಟ್ಟೆ ಆಗಲಿ ಅಥವಾ ಸ್ಯಾರಿ ಆಗಲಿ ಅದ್ರ ಮೇಲೆ ಇಟ್ಟು ಅದ್ರ ಮೇಲೆ ವೆಯ್ಟ್ ಏನಾದರೂ ಇಡಬೇಕಾಗತ್ತೆ. ನಾನು ಪಿಲ್ಲೋ ಇಟ್ಕೋತೀನಿ.
ಪಿಲ್ಲೋ ಅಥವಾ ವೆಯ್ಟ್ ಆಗಿರೋದು ಯಾವುದಾದ್ರೂ ಸರಿ, ಅದನ್ನು ಇಟ್ಕೊಂಡು ನೀವು ಹಾಕೋದ್ರಿಂದ ಅದು ಜಾರಲ್ಲ, ಬೇಗನೂ ಮುಗಿಸ್ಬೋದು ಆ ರೀತಿ ಇಟ್ಕೊಂಡು ಹಾಕೋದ್ರಿಂದ. ಫ್ರೆಂಡ್ಸ್, ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇದ್ರ ಚಾರ್ಜಸ್ ಬಂದು ನಾವು ಒಂದು 300 350ವರೆಗೂ ಇಸ್ಕೋಬೋದು. ಏರಿಯಾ ವೈಸ್ ಡಿಪೆಂಡ್ ಆಗುತ್ತೆ, ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಚಾರ್ಜ್ ಮಾಡ್ಬೋದು ಅಂತ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.